ಬೀದಿ ಬದಿ ವ್ಯಾಪಾರಸ್ಥರ ಪ್ರತಿಭಟನೆ. ಇಂದು ನಗರದ ಎಲ್ಲ ಅಂಗಡಿಗಳು ಸಂಪೂರ್ಣ ಬಂದ್. ನಗರದಲ್ಲಿ ಇಂದು ಸಂಪೂರ್ಣ ಅಂಗಡಿಗಳು ಬಂದ್ ಮಾಡುವ ಮೂಲಕ ಪ್ರತಿಭಟನೆ ಬೆಂಬಲ ನೀಡಿದ ವ್ಯಾಪಾರಸ್ಥರು. ಜಾತಿ ಭೇದ ಪಕ್ಷ ಭೇದ ಮರೆತು ಎಲ್ಲ ಮುಖಂಡರು ಗುರು ಹಿರಿಯರು ಬೆಂಬಲ ನೀಡಿದ್ದಕ್ಕೆ ನಮ್ಮ ಪ್ರತಿಭಟನೆಗೆ ಶಕ್ತಿ ತುಂಬಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳಿದ ಗೌಸು ಸಾಬ್. ಯಲಬುರ್ಗಾ ನಗರದಲ್ಲಿ ಇಂದು ಬೀದಿ ಬದಿಗಳಲ್ಲಿ ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಂಡು ಜೀವನ ನಡೆಸುತ್ತಿರುವ ವ್ಯಾಪಾರಿಗಳಿಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಫುಟ್ಪಾತ್ ಮೇಲೆ ಇರುವ ಅಂಗಡಿಗಳನ್ನು ತೆರವು ಕಾರ್ಯಾಚರಣೆ ಕಾರ್ಯಕ್ರಮ ಕೈಗೊಂಡಿರುವ ಹಿನ್ನೆಲೆ ಇಂದು ಬೀದಿ ಬದಿ ವ್ಯಾಪಾರಿಗಳು ನಗರದ ಎಲ್ಲ ಅಂಗಡಿಗಳನ್ನು ಸ್ವಪ್ರೇರಿತ ಬಂದ್ ಮಾಡಿ ಬಯಲು ರಂಗಮಂದಿರ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಕುರಿತು ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಪರ್ಯಾಯ ವ್ಯವಸ್ಥೆ ಮಾಡಬೇಕು. ನಮಗೆ ವ್ಯಾಪಾರ ಮಾಡಲು ಬೇರೆ ಸ್ಥಳ ವ್ಯವಸ್ಥೆ ಮಾಡದೆ ಏಕಾಏಕಿ ಖಾಲಿ ಮಾಡಿಸಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ಅಂಗಡಿ ನಂಬಿಕೊಂಡು ಸಾಲ ಸೂಲ ಮಾಡಿದ್ದೇವೆ. ಆ ಅಂಗಡಿಯಿಂದಲೇ ನಮ್ಮ ಮನೆತನ ನಡೆಯುತ್ತದೆ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. ಪ್ರತಿಭಟನಾ ಹೋರಾಟಗಾರ ಹೇಳಿದ್ದು ಹೀಗೆ: ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಎಂದು ಬೀದಿ ಬದಿ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷ ಗೌಸು ಸಾಬ ಮಖಂದರ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಹೇಳಿದರು. ಇದೇ ವೇಳೆ ವಿವಿಧ ಮುಖಂಡರು ಬೆಂಬಲ ಸೂಚಿಸಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಶಿವಣ್ಣ ಬೂತೆ, ಬಿಜೆಪಿ ವಕ್ತಾರರಾದ ಈರಣ್ಣ ಹುಬ್ಬಳ್ಳಿ, ಜೆಡಿಎಸ್ ತಾಲೂಕು ಅಧ್ಯಕ್ಷರು ಬಸವರಾಜ ಗುಳಗುಳ್ಳಿ, ಶರಣಪ್ಪ ರಾಂಪುರ್, ಮಲ್ಲಣ್ಣ ಜಕ್ಕಲಿ, ಬೀದಿ ಬದಿ ವ್ಯಾಪಾರ ಸಂಘದ ಉಪಾಧ್ಯಕ್ಷ ಶೋಭಾ ಲಕ್ಷ್ಮಣ ಲಮಣಿ, ರಜಾಕ್ ಕಾಜಾವಲ್ಲಿ, ಕಡದ್ ಅನೇಕ ಮುಖಂಡರು, ನೂರಾರು ಸಂಖ್ಯೆಯಲ್ಲಿ ಬಂದ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು, ಮಹಿಳೆಯರು ಭಾಗವಹಿಸಿದ್ರು. ವರದಿ ಸಿಎ ಆದಿ, ಪ್ರಜಾಪವರ್ ಟಿವಿ, ಯಲಬುರ್ಗಾ. ಕಲ್ಪಿಸಿ ಅಂತ ನಾವು ಹೇಳ್ಕೊಂಡ್ರು, ಮೌಖಿಕವಾಗಿ ಹೇಳ್ಕೊಂಡ್ರು ಅವ್ರು ನಮ್ಗೇನು ಮನವಿ ಕೊಟ್ರೇನು? ಮನವಿ ಕೊಡ್ಬೇಕಪ್ಪ, ಟಿವಿಸಿ ಮೆಂಬರ್ಗಳನ್ನ ಕರೆದ್ರೆ ಮನವಿ ಕೊಡ್ಬೋದು ನಾವು. ಇವ್ರು ಟಿವಿಸಿ ಸದಸ್ಯಗಳನ್ನ ಚರ್ಚೆಗೆ ತೊಳಂಗಿಲ್ಲ, ಇವ್ರಿಗೆ ಒಮ್ಮತನ ತೊಳಂಗಿಲ್ಲ. ಇವರು ತೊಗೊಳ್ಳಾರ್ದಾಗ ಏಕಾಏಕಿ ತಮ್ಮದೇ ಏಕ ನಿರ್ಧಾರ ಹೀಗಾಗಿ ಕೊಡೋದ್ರಿಂದ ನಮ್ಗೇನಾಗೈತಿ, ಈಗ ಅಸ್ತವ್ಯಸ್ತ ಆಗಕ್ ಬಂದೈತಿ. ಯಾಕಂದ್ರೆ ನಮ್ಮೂ ಎಲ್ಲ ಕಟಾವು ಸಾಲ ಪಾಲ ಎಲ್ಲ ಇರ್ತಾವ್ರಿ. ಹಾಗಾಗಿ ನಾವು ಅಂಗಡಿ ಬಂದ್ ಮಾಡ್ಕೊಂಡು ಏನ್ ಮಾಡ್ಬೇಕು? ಈ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು. ಎಲ್ಲಿ ಮಾರ್ಕೆಟ್ ಎಲ್ಲಿ ಸೂಕ್ತ ಆಗ್ತೈತಿ ಅಲ್ಲಿ ವೃದ್ಧರು, ವಯಸ್ಸಾದವರು, ಹೆಣ್ಣು ಮಕ್ಕಳು ಇವೆಲ್ಲರೂ ಬಂದು ಸೂಕ್ಷ್ಮವಾಗಿ ಅವರು ವ್ಯಾಪಾರ ಮಾಡ್ಕೊಂಡು ಹೋಗ್ತಿರ್ಬೇಕು. ಅಂತ ಜಾಗವನ್ನು ಗುರುತಿಸಿ ಕೊಟ್ರ ಒಂದು ಚಲೋ ಆಗುತ್ತೆ. ಅದು ಬಿಟ್ಕಟ್ಟು ನಾವು ಕೊಡ್ತೀವಿ ಮಾತ್ರ ಊರವರೆಗೆ ಎಲ್ಲರೂ ಕೊಟ್ರಂದ್ರ ವಯಸ್ಸಾದ್ರೆ ಬರಕಾಗತ್ತ, ಅಲ್ಲಿ ಸಣ್ಣ ಮಕ್ಕಳು ಬರಕಾಗತ್ತ, ಹೆಣ್ಮಕ್ಳು ಬರಕಾಗತ್ತ. ಹಿಂಗಾಗಿ ನಮ್ಗೊಂದು ಪಟ್ಟಣದ ಹೃದಯ ಭಾಗವಾಗಿರುವಂತ ಈ ಚೆನ್ನಮ್ಮ ಸರ್ಕಲ್ ಅಂತ ಅಂಬೇಡ್ಕರ್ ಸರ್ಕಲ್ ಒಳಗೆ ಏನಿದೆ ಸರ್ಕಾರಿ ಜಾಗ ಇದೆ, ಅದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯೊಳಗೆ ಇರುವಂತ ಜಾಗ. ಆ ಕಾಂಪೌಂಡ್ ಗಟ್ರು ಹೊರಗೆ ಇದ್ದದು. ಇವ್ರಂತಾರ ನಮ್ಗೆಲ್ಲ ಡ್ರೈನೇಜ್ ಮ್ಯಾಗ ಇರುವಂತ ಡಬ್ಬಾ ಅಂಗಡಿಗಳು ಅವೆಲ್ಲ ಕಿತ್ಕೊಂಡ್ಬಿಡ್ರಿ ಅಂತಾರ. ತಮ್ಮದೇ ಆದಂತ ಎಷ್ಟೋ ಲ್ಯಾಂಡ್ಗಳು ಗಟ್ರ ಮ್ಯಾಗ ಅದಾವ. ಆ ಗಟ್ರ ಮ್ಯಾಗ ಇರುವಂತ ಲ್ಯಾಂಡ್ಗಳು ಯಾಕೆ ಕೊಡ್ತಾ ಇಲ್ಲ ಇವರು? ಕಾನೂನು ಅಂದ್ರೆ ಕಾನೂನು, ಎಲ್ಲರಿಗೂ ಒಂದೇ ಕಾನೂನು. ಅದು ಗೌರ್ಮೆಂಟ್ ಲ್ಯಾಂಡ್ ಕಿತ್ತಕ್ ಬರಂಗಿಲ್ಲ ಅಂತ. ಗೌರ್ಮೆಂಟ್ ಲ್ಯಾಂಡ್ ಕಿತ್ತಕ್ ಬರಲ್ಲ ಅಂದ್ರೆ ಈ ಬೀದಿ ವ್ಯಾಪಾರಸ್ಥರು ಇರುವಂತ ಈ ಡ್ರೈನೇಜ್ ಮ್ಯಾಗ ಇರುವಂತ ಕಿತ್ತಕ್ ಇಲ್ಲಿ ಅಂತ ಅವ್ರಿಗೊಂದು ವ್ಯವಸ್ಥೆ ಮಾಡ್ಕೊಡ್ರಿ. ಹಾಗಾಗಿ ನಮ್ಮ ಯಲಬುರ್ಗಾ ಪಟ್ಟಣ ಇದು ತಾಲೂಕು ಇರುವಂತದ್ದು. ಇಲ್ಲಿಂದ ನೀವು ಸಮೀಕ್ಷೆ ಮಾಡ್ರಿ, ಈಗ ರೋಡಿನ ಆಸುಪಾಸು 2 ವೀಲರ್ 4 ವೀಲರ್ ನಿಂದ್ರಕ ಒಂದು ಸೀನ್ ಬೋರ್ಡ್ ಇಲ್ಲ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಕ್ ಒಂದು ವ್ಯಾಪಾರಸ್ಥರ ಸಂಘ ಯಲಬುರ್ಗಾ ಇವರ ಬೆಂಬಲ ಕೊಡುತ್ತಿದ್ದೇವೆ. ವರ್ತಕ ಸಂಘದಿಂದ ಮೊನ್ನೆ ಯಲಬುರ್ಗಾ ನಗರದೊಳಗೆ ಈ ಬೀದಿ ಬದಿ ವ್ಯಾಪಾರಸ್ಥರು ಪಟ್ಟಣ ಪಂಚಾಯತಿಯಿಂದ ಅವರಿಗೆ ಬೀದಿ ಬದಿ ವ್ಯಾಪಾರ ಮಾಡಕ್ಕಂತೇಳಿ ಲೈಸೆನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಆ ಲೈಸೆನ್ಸ್ ಅಂದ್ರೆ ಅವರಿಗೆ ಬ್ಯಾಂಕ್ ಒಳಗೆ ಲೋನ್ ಕೊಟ್ಟರೆ. ಆಮ್ಯಾಗ ಅವ್ರು ₹100 ಹೆಂಗೈತಿ ಬ್ಯಾಂಕಿಗೆ ಹೋಗಿ ಕೊಟ್ಟು ಅವರು ಬದ್ನೆಕಾಯಿ ತೊಗೊಂಬಂದು ಸಾಯಂಕಾಲ ಮಾಡಿ ಆ ಬದ್ನೆಕಾಯಿ ವ್ಯಾಪಾರ ಮಾಡೋರಿಗೆ ಒಳ್ಳೆ ರೊಕ್ಕ ಕೊಡಬೇಕು. ಬೆಳಗ್ಗೆ ಒಂದು ಹೋಲ್ಸೇಲ್